ನಾಟಿ ಕೋಳಿ ಮರಿಗಳಿಗೆ ಯಾವ ಫುಡ್ ಹಾಕ್ತೀರಾ, ಹೆಂಗೆ ಯಾವ್ದನ್ನ ಪೋಷಣೆ ಮಾಡ್ತೀರಾ, ಆ ನಾಟಿ ಕೋಳಿ ಮರಿನ ಯಾವ ರೀತಿ ನೋಡ್ಕೋತೀರಾ, ಅವಕ್ಕೆ ಯಾವ ತರ ಫುಡ್ ಹಾಕ್ತೀರಾ ತೋರಿಸ್ಕೊಡಿ ಅಂತ ತುಂಬಾ ಜನ ಕೇಳಿದಿರ ಕಾಮೆಂಟ್ ಮಾಡಿ. ಸೊ ಅವ್ರಿಗೋಸ್ಕರ ಹಾಯ್, ನಾಟಿ ಕೋಳಿ ಸಾಕ್ಬೇಕಂದ್ರೆ ತುಂಬಾ ಜನ ಅನ್ಕೋತಾರೆ. ವಿಡಿಯೋಸ್ ಮಾಡೋದು ನೋಡ್ಬಿಟ್ಟು ವಿಡಿಯೋಸ್ ಅಲ್ಲಿ ಹಾಕಿರ್ತೀವಿ ನಾಟಿ ಕೋಳಿ ಸಾಕ್ಬೋದು ಹಿಂಗೆ ಹಿಂಗೆ ಅಂತ. ಸಾಕ್ಬೋದು, ಇಲ್ಲ ಅಂತ ಅಲ್ಲ. ನಾಟಿ ಕೋಳಿನ ಕೈ ಹಿಡಿದ್ರೆ ತುಂಬಾ ಒಳ್ಳೇದೆ. ಹಾಗೇನೆ ನಾಟಿ ಕೋಳಿಲಿ ಮೇಯ್ನ್ ಆಗಿ ಈ ಕೋಳಿನ ಮರಿ ಮಾಡಿಸಿರ್ತೀವಿ, ಕೋಳಿ ಮರಿ ಮಾಡಿಸ್ಕೊಂಡಿರ್ತೀವಿ. ಒಂದ 4-5 ಕೋಳಿನ ಕೂರಿಸ್ಬಿಟ್ಟು ಮರಿ ಮಾಡಿಸಿರ್ತೀವಿ, ಒಂದ್ 40-50. ಆ ಪಿಳ್ಳೆಗಳನ್ನ ಉಳಿಸ್ಕೊಳ್ಳೋದು ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ನಾಟಿ ಕೋಳಿಲಿ ಸಾಗಾಣಿಕೆಯಲ್ಲಿ. ನಾವು ಮರಿಗಳನ್ನ ಉಳಿಸ್ಕೊಂಡ್ರೆ ನಾಟಿ ಕೋಳಿ ಡೆವಲಪ್ಮೆಂಟ್ ಆಗೋದು, ಇನ್ನು ನಮ್ಗೆ ಇನ್ಕ್ರೀಸ್ ಆಗೋದು. ಕೋಳಿಗಳು ಮರಿಗಳು ಉಳಿಸ್ಕೊಂಡಿದ್ರೆ ಆಗೋದೇ ಇಲ್ಲ. ಮರಿಗಳ ಪೋಷಣೆ ತುಂಬಾ ತುಂಬಾ ಇಂಪಾರ್ಟೆಂಟು. ಏನಕ್ಕೆ ಅಂದ್ರೆ ಇವಾಗ ನಾವು ಒಂದು 50-60 ಮರಿ ಮಾಡ್ತಿರ್ತೀವಿ ಅನ್ಕೊಳ್ಳಿ, ಫ್ರೀ ರೇಂಜ್ ಅಲ್ಲಿ ಮಾಡ್ತಾ ಇರ್ತೀವಿ. 50-60 ಮರಿ ಉಳಿಸ್ಕೊಂಡ್ ಮಾಡಿರ್ತೀವಿ. ಅದ್ರಲ್ಲಿ ಒಂದ್ 10 ಸತ್ತೋಗ್ಬಿಟ್ಟು 40 ಉಳ್ಕೊಂಡ್ರು ಸಕ್ಸಸ್ ಆದಂಗೆ. ಅದೇನೆ 50ರಲ್ಲಿ 10 ಉಳ್ಕೊಂಡು 40 ಸತ್ತೋಗ್ಬಿಟ್ರೆ ಏನು ಗಿಟ್ಟಲ್ಲ, ಅವ್ನು ಅಲ್ಲೇ ಕೂಗೋಗ್ತಾನೆ, ಏನಪ್ಪ ಇದು ಲಾಸ್ ಅನ್ಕೊಂಡು. ಸೊ ಆತರ ಮಾಡಕ್ ಹೋಗ್ಬಿಡ್ದು. ಫಸ್ಟ್ ಆಫ್ ಆಲ್ ನಾವು ನಾಟಿ ಕೋಳಿಲಿ ಮೇಯ್ನ್ ಆಗಿ ಕೋಳಿ ಮರಿನ ಪೋಷಣೆ ಮಾಡೋದು ಇಂಪಾರ್ಟೆಂಟ್. ಅವನ್ನ 1.5 ತಿಂಗಳು 2 ತಿಂಗಳು 3 ತಿಂಗಳು ಗಂಟ ಮರಿನ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ನಾಟಿ ಕೋಳಿಲಿ ನೋಡ್ಕೊಂಡ್ರೆ ನಮ್ಗೆ ಗ್ರೌತ್ ಸಿಗೋದು, ಮತ್ತೆ ನಾವು ನಾಟಿ ಕೋಳಿಲಿ ಬೆಳವಣಿಗೆ ಆಗೋದು ಸಾಗಾಣಿಕೆಯಲ್ಲಿ. ಬನ್ನಿ, ನಾನು ಯಾವ ರೀತಿ ನಮ್ಮ ಕೋಳಿಗಳನ್ನ ಮರಿನ ಯಾವ ರೀತಿ ಪೋಷಣೆ ಮಾಡ್ತೀನಿ ನಾನು ನೋಡಿದ್ರಿಂದ ಕೆಲವೊಂದು ವಿಡಿಯೋಸ್ ಎಲ್ಲ ಮಾಡಿದ್ದೀನಿ, ತುಂಬಾ ವಿಡಿಯೋಸ್ ಮಾಡಿದ್ದೀನಿ ನಾಟಿ ಕೋಳಿ ಬಗ್ಗೆ ಎಲ್ಲ. ಬನ್ನಿ, ಈ ವಿಡಿಯೋದಲ್ಲಿ ನಾನು ಮರಿಗಳನ್ನ ಯಾವ ರೀತಿ ನೋಡ್ಕೋತೀನಿ, ಅವಕ್ಕೆ ಯಾವ ರೀತಿ ಸೆಟಪ್ ಮಾಡಿದ್ದೀನಿ ಅನ್ನೋದನ್ನ ನನ್ನ ಅನುಕೂಲಕ್ಕೆ ತಕ್ಕನಾಗಿ ನನ್ನ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಗೆ ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ನಾಟಿ ಕೋಳಿಗೆ. ಹಾಗೇನೆ ಯಾರು ಕೂಡ ಹೊಸಬ್ರಾಗಿದೆ ವಿಡಿಯೋ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತುಂಬಾ ಇಷ್ಟ ಆದರೆ ಶೇರ್ ಮಾಡಿ. ನೋಡಿ, ನೋಡ್ತಿರ್ಬೋದು ನಮ್ದು ಗ್ರೀನ್ ನೆಟ್. ಇದು ಕೋಳಿ ಮರಿಗಳಿಗೆ ಅಂತಾನೆ ಮಾಡ್ಕೊಂಡು ಸೆಟಪ್. ನೋಡಿ, ಈ ಕಡೆ ಶೆಡ್ ಇದೆ, ಇದು ಕೋಳಿ ದೊಡ್ಡ ಕೋಳಿ ಬಿಡೋದಿಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ಯಾಚ್ ಮರಿ ಬಿಟ್ಟಿದ್ದೀವಿ, ಇಲ್ಲಿ ಒಂದು ಬ್ಯಾಚು, ಅಂದ್ರೆ ಬ್ಯಾಚ್ ವೈಸ್ ಬಿಟ್ಕೊಳ್ಳೋದು. ನೋಡಿ, ನೋಡ್ತಿರ್ಬೋದು ಇಲ್ಲಿ ಮೇಯ್ತಿದೆ ಮರಿ. ಇದಕ್ಕೆ ನಾನು ಏನ್ ಫುಡ್ ಯೂಸ್ ಮಾಡ್ತೀನಿ ಅಂದ್ರೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಇದು ಮೊಳಕೆ ಕಟ್ಟಿರೋ ಕಾಳು. ಕೋಳಿಗಳಿಗೆ ಚೆನ್ನಾಗಿ ನೆನ್ಸ್ಬೇಕು. ಇದು ಕೋಳಿಗಳು ತಿನ್ಬೇಕು, ಮೃದುವಾಗಿದ್ರೆ ಮಾತ್ರ ತಿಂತೇವೆ, ಗಟ್ಟಿರಿ ತಿನ್ನಲ್ಲ ಕೋಳಿಗಳು. ಸೊ ಅದಕ್ಕೋಸ್ಕರ ನಾನು ನೆನೆಹಾಕಿದ್ದೀನಿ ಮೊಳಕೆನ. ಚೆನ್ನಾಗಿ ಬಂದ್ಮೇಲೆ ಕೊಡ್ತೀನಿ ಕೋಳಿಗಳಿಗೆ. ಇದ್ರಲ್ಲಿ ಐ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈ ಕಾಳಲ್ಲಿ, ಮೊಳಕೆ ಕಾಳಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ತುಂಬಾ ಒಳ್ಳೇದು ನೋಡ್ತಿರ್ಬೋದು. ನೋಡಿ ಯಾವ ರೀತಿ ಕಿಡ್ಕೊಂತಿದೆ ಕೋಳಿಗಳು. ನೋಡಿ ಕೋಳಿ ಮರಿಗಳು ಅದು ಚೆನ್ನಾಗಿ ಉಣ್ತಿದ್ರೆ ಮಾತ್ರ ತಿಂತ, ಗಟ್ಟಿದ್ರೆ ತಿನ್ನಕ್ಕಾಗಲ್ಲ. ಫುಲ್ ಚೆನ್ನಾಗಿ ಒಣಿಬೇಕು ಅವು. ನೋಡಿ ಮರಿಗಳೆಲ್ಲ ಅದು ಯಾವ ರೀತಿ ತಿನ್ನಕ್ಕೆ ಟ್ರೈ ಮಾಡ್ತೇವೆ ಅಂತ, ತಿನ್ಬೇಕು ಅದನ್ನ, ತುಂಬಾ ಒಳ್ಳೇದು. ಹಾಗೇನೆ ನೋಡಿ ಇಲ್ಲೊಂದು ಬ್ಯಾಚ್ ಇದೆ, ಬನ್ನಿ ನೋಡ್ತಿರ್ಬೋದು. ನೋಡಿ ಕಾಣಿಸ್ತಿದ್ಯಾ? ಇಲ್ಲೊಂದು ಬ್ಯಾಚ್ ಇದೆ. ಇದು 2 ಕೋಳಿ ಮರಿ, ಒಂದೇ ಕೋಳಿ ಬಿಟ್ಟಿದ್ದೀವಿ 2 ಕೋಳಿ ಮರಿನ. ಇದನ್ನ ಮರಿಗಳು ನೋಡ್ಕೋಬೇಕಲ್ಲ. ನೋಡಿ ದಾರ ತಿಂದಿದ್ದು ಕೋಳಿ ಮರಿ ಕಾಣಿಸ್ತಿರ್ಬೋದು ನಿಮ್ಗೆ. ಈ ಕೋಳಿ ಮರಿ ನೋಡಿ, ಆ ಕೋಳಿ ಮರಿ ದಾರ ನುಂಗಿದೆ, ಅದು ಹಂಗೆ ನಿಂತ್ಕೊಂಡಿದ್ದು, ದಾರ ಸೇರ್ಕೊಂಡಿರೋ ಒಳಗಡೆ. ಸೊ ಈ ತರದಲ್ಲಿ ನಾವು ನೋಡ್ಕೋಬೇಕು. ನಾವು ನೋಡ್ಕೊಂಡು ಅದನ್ನ ಪೋಷಣೆ ಮಾಡಬೇಕು. ಮರಿಗಳು ಸಾಗಾಣಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟು. ನಾನು ಇದಕ್ಕೆ ಯಾವ ರೀತಿ ಮೇವ್ ಹಾಕ್ತೀನಿ, ಇಲ್ಲೊಂದು ಬ್ಯಾಚ್ ಆಯ್ತಾ, ಬನ್ನಿ ಮುಂದೆ ನೋಡ್ತಿರ್ಬೋದು. ನೋಡಿ ಇಲ್ಲೆಲ್ಲ ಇದೆ, ಮತ್ತೆ ಇಲ್ಲೊಂದು ಬ್ಯಾಚ್ ಇದೆ, ಇಲ್ಲಿ ಹಾಸ್ಟೆಲ್ ಹೋಗಿದೆ. ನೋಡಿ ಇಲ್ಲೊಂದು ಬ್ಯಾಚ್ ಮೇಯ್ತಿದೆ. ಇವೆಲ್ಲ ಒಂದು 2 ಮಂತ್ಸ್ ಮರಿ, 2 ಮಂತ್ಸ್ ಆಗಿಲ್ಲ, 1.5 ತಿಂಗಳು ಮರಿ ಇವೆಲ್ಲ. ನೋಡಿ ಇಲ್ಲಿ ನಾನೆಲ್ಲ ಫ್ರೀ ರೇಂಜ್ ಅಲ್ಲೇ ಬಿಡೋದು, ಆಚೆ ಬಿಟ್ಬಿಡ್ತೀನಿ ಜಾಸ್ತಿ. ನಿನಗೆ ಫ್ರೀ ರೇಂಜ್ ಸಾಕೋದ್ರಿಂದ ಅದು ಹೊರಗಡೆ ಮೇಯೋದು ಬೇಗ ಡೆವಲಪ್ಮೆಂಟ್ ಆಗಲಿ, ಮತ್ತೆ ಬೇಗ ಮೇಯೋದನ್ನ ಕಲ್ತ್ಕೊಳ್ಳಿ ಅವು ಇಂಡಿವಿಜುವಲ್ ಅಂತ ಬಿಟ್ಬಿಡ್ತೀನಿ. ನೋಡಿ ಹಾಗೇನೆ ಇವಕ್ಕೆ ಯಾವ ತರ ಮೇವ್ ಹಾಕ್ತೀನಿ ಅಂದ್ರೆ, ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ಆಲ್ರೆಡಿ ಮೇಯ್ಕಂದೆಲ್ಲ ಹೋಗಿದೆ ಕೋಳಿಗಳು. ರಾಗಿ ಮತ್ತೆ ಜೋಳ ಇರುತ್ತಲ್ಲ, ಮುಸ್ಕಿನ ಜೋಳ, ಅದನ್ನ ಒಡ್ಸ್ಬಿಟ್ಟು ಅದನ್ನ ಪುಡಿ ಮಾಡ್ಬಿಟ್ಟು ಹಾಕೋದು ಮಿಕ್ಸ್ ತರ. ನೋಡಿ ಕೋಳಿಗಳು ಇನ್ನೊಂದು ಸೆಟಪ್ ಮಾಡಿರ್ತೀನಿ ಕೋಳಿಗಳು ಮರುಗಳಿಗೆ. ನೋಡ್ತಿರ್ಬೋದು ಯಾವ ರೀತಿ ಮರುಗಳು ಮೇಯ್ತಿದೆ ಅಂತ. ಈ ತರ ಒಡ್ಸ್ಬಿಟ್ಟು ಹಾಕ್ಬಿಡ್ತೀನಿ ನಾನು. ಮರಿಗಳು ಸ್ವಲ್ಪ ಹುಷಾರಿಲ್ಲ ಅನ್ಸುತ್ತೆ ಈ ಕೋಲ್ಡ್ಗೆ. ಇವಾಗ ಈ ಟೈಮಲ್ಲೇ ನಾವು ಇಂಪಾರ್ಟೆಂಟ್ ಆಗಿ ಈ ಡಿಸೆಂಬರ್, ಜನವರಿ, ಫೆಬ್ರವರಿಲೇ ಕೋಳಿ ಮರಿಗಳನ್ನ ತುಂಬಾ ನೀಟಾಗಿ ನೋಡ್ಕೋಬೇಕು. ತುಂಬಾ ಕೋಲ್ಡ್ ಆದ್ರೂ ಕೂಡ ಇವು ಮರಿಗಳು ಸಾಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ನಾವಂತೂ ತಾಯಿ ಜೊತೆ ಜಾಸ್ತಿ ಬಿಡೋದು ಮರಿಗಳನ್ನ. ನೋಡ್ತೀವಿ ಎಲ್ಲ ಬಂದ್ಬಿಟ್ಟಿದೆ, ಅದು ಮೇಯ್ತಿದೆ ಎಲ್ಲ ಆಚೆ. ಈ ತರ ನಾನು ಸೆಟಪ್ ಮಾಡ್ಕೊಂಡಿರೋದು. ಇಲ್ಲಿ
1 2 3 4 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಏನಕ್ಕೆಂದ್ರೆ ಇಲ್ಲಿ ಫಸ್ಟು 1 ತಿಂಗಳು ಮರಿ ಇರುತ್ತೆ, ಇಲ್ಲಿ 1.5 ತಿಂಗಳು ಮರಿ, ಅಲ್ಲಿ 25 ತಪ್ಪ 1 ತಿಂಗಳು ಮರಿ ಇದೆ. ಸೊ ಈ ತರ ಬ್ಯಾಚ್ ಒಂದ್ ಸ್ವಲ್ಪ ಪಿಳ್ಳೆ ದಪ್ಪ ಆಗೋವರೆಗೂ ಒಂದು 2 ಮಂತ್ ವರೆಗೂ ಈ ತರ ಮಾಡ್ಕೊಳ್ಳಿ. ಇವು ಈಚೆ ಬಂದು ಮೇಯೋದಾದ್ಮೇಲೆ ನಾನು ನೆಕ್ಸ್ಟ್ ಮತ್ತೆ ಕಾವು ಕುರಿಸ್ಕೊಂಡು ಮರಿ ಮಾಡಿಸ್ಕೊಳ್ಳೋದು. ಮರಿ ಮಾಡಿಸ್ಕೊಂಡು ಮತ್ತೆ ಅದೇ ತರ ಬ್ಯಾಚ್ ವೈಸ್ ಮಾಡಿ ಆ ಕಡೆ ಈ ಕಡೆ ಬಿಡ್ತಾ ಇರ್ತೀವಿ. ಎಲ್ಲ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಇದೆ ಎಲ್ಲ. ನಾವು ಕೋಳಿ ಮರಿ ಫುಡ್ ಕೊಡುವಂಥದ್ದೇ ರಾಗಿ ಮತ್ತೆ ಜೋಳ ಆ ಥರದ್ದು ನೋಡಿ ಕೋಳಿ ಎಲ್ಲ ಯಾವ ರೀತಿ ಇದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಈ ತರ ನಾಟಿ ಕೋಳಿ ಮರಿನ ಸಾಕೋದು, ಪೋಷಣೆ ಮಾಡೋದು, ಇದು ನನಗೆ ಗೊತ್ತಿರೋ ಮೆಥಡು. ನಾನು ಮಾಡ್ಕೊಂಡಿರೋದು, ನಾನು ಈ ತರ ಮಾಡ್ತಿದ್ದೀನಿ. ನೀವು ಯಾವ ತರ ಸಾಕ್ತಾರ ನನಗೆ ಅಂತ ಗೊತ್ತಿಲ್ಲ. ನಿಮ್ಗೆ ಯಾವ ರೀತಿ ಅನುಕೂಲ ಅನ್ಸುತ್ತೆ ಆ ರೀತಿ ಮಾಡಿ ಪರ್ಫೆಕ್ಟ್ ಆಗಿ. ನಾನು ಮಾಡಿದ ವಿಡಿಯೋ ಮಾಡಿದ್ದೀನಿ ಅಂದ್ಬಿಟ್ಟು ನಂತರ ಮಾಡಕ್ ಹೋಗ್ಬೇಡಿ. ಏನಕ್ಕೆ ನಮ್ಮ ವೆದರ್ಗೆ ನಾನು ಯಾವ ರೀತಿ ಅನುಕೂಲ ಅನ್ಸುತ್ತೆ ಆ ರೀತಿ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.